ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ರಸ್ತೆ ಮೇಲೆ ನೀರು ನಿಂತಿದೆ. ಮಳೆನೇ ಇಲ್ಲ, ಆದರೂ ಕೂಡ ರಸ್ತೆ ಮಾತ್ರ ನೀರಿಂದ ತುಂಬ ಹೋಗಿದೆ. ಸೊ ಈ ರೀತಿ ರಸ್ತೆಯಲ್ಲೇ ಆಟೋ ಒಂದು ಪಲ್ಟಿಯಾಗಿ ಬಿದ್ದಿರೋದನ್ನು ಕೂಡ ನೋಡ್ಬೋದು. ಗೂಡ್ಸ್ ಆಟೋ ಗುಂಡಿಗೆ ಸಿಲುಕಿ ಈ ರೀತಿ ನಡು ರಸ್ತೆಯಲ್ಲೇ ಪಲ್ಟಿಯಾಗಿ ಬಿದ್ದಿದೆ. ಕೂದಲೆಳೆ ಅಂತರದಲ್ಲಿ ಚಾಲಕ ಬಚಾವಾಗಿದ್ದಾರೆ. ಎದೆ ಜಲ್ ಅನ್ಸುತ್ತೆ ಈ ಘಟನೆ ನಡೆದಿರುವಂತಹ ಸ್ಥಳದ ದೃಶ್ಯ ನೋಡ್ತಾ ಇದ್ದರೆ. ಅಂದ್ರಹಳ್ಳಿ ಭಾಗದಲ್ಲಿ ನಿತ್ಯ ಈ ರೀತಿ ಸರ್ವೇ ಸಾಮಾನ್ಯ ಅನ್ನುವಂಥ ಘಟನೆಗಳು. ದೊಡ್ಡ ದೊಡ್ಡ ಗುಂಡಿಯನ್ನು ದುರಸ್ತಿ ಮಾಡಬೇಕು ಅಂತ ಹೇಳಿ ಜನ ಆಗ್ರಹಿಸ್ತಾ ಇದ್ದಾರೆ. ಇಲ್ಲಿ ಮೋರಿ ಸಮಸ್ಯೆಗಳಿದೆ, ರೋಡ್ ಎಲ್ಲ ಬ್ಲಾಕ್ ಆಗ್ತದೆ, ಜಾಸ್ತಿ ವೆಹಿಕಲ್ಸು ಜಾಸ್ತಿ ಇದೆ. ಅದರಿಂದ ಯಾರಾದರೂ ಪರಿಹಾರ ಮಾಡಬೇಕು. ಇದೇ ಥರ ಇದ್ದರೆ ತುಂಬ ಸಮಸ್ಯೆ ಆಗ್ತದೆ. ಇಲ್ಲಿ ನೀರೆಲ್ಲ ತುಂಬ್ಕೊಂಡು ಇದಾಗಿದೆ ಸರ್. ಇಲ್ಲಿ ಜಾಸ್ತಿ ವೆಹಿಕಲ್ಸ್ ಓಡಾಡಿ ಎಲ್ಲ ಬೀಳ್ತಾ ಇದ್ದಾರೆ ಸರ್. ಇಲ್ಲಿ ಆಗಲೇ ಸುಮಾರು 4-5 ತಿಂಗಳಿಂದ ಪ್ರಾಬ್ಲಮ್ ಇದು. ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲ, ಯಾರು ಬಂದು ಇಣ್ಕು ನೋಡಲ್ಲ. ಈ ಥರ ಆಗಿದೆ. ಏನು ಮಾಡೋದು ನೋಡಿ. ಇಲ್ಲಿ ಎಲ್ಲ MLA ವಿಶ್ವನಾಥ್ ಅವರು ಬಂದಿಲ್ಲ. ಅಧಿಕಾರಿಗಳಿಗೆ ಏನು ಹೇಳೋಣ, ನಾವೇನು ಮಾಡೋಣ ಅಂತಾರೆ ಹೇಳಿರಿ. ಮೆಂಬರ್ಗಳಿಗೆ ಏನು ಮಾಡೋದು ಹೇಳಿ. ಡೀಟೇಲ್ಸ್ ಕೊಡ್ತಾರೆ ಪ್ರಗತಿ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅದೇ ಸ್ಥಳದಿಂದ. ಪ್ರಗತಿ, ಮಳೆ ಇರಲಿ ಬಿಡಲಿ ಏನೇ ಸಿಚುವೇಶನ್ 365 ದಿನನೂ ಬೆಂಗಳೂರಿಗರಿಗೆ ಗುಂಡಿ ಗಂಡಾಂತರ ಮಾತ್ರ ತಪ್ಪಿದ್ದಲ್ಲ ಅನ್ಸುತ್ತೆ. ಯಾಕೆ ಈ ಪರಿಸ್ಥಿತಿ ಬಂದಿರೋದು ರಸ್ತೆಗೆ? ವಿಜಯ್, ಯಲಹಂಕ ವಿಧಾನಸಭಾ ಕ್ಷೇತ್ರದ ಅಂದ್ರಹಳ್ಳಿ ಮುಖ್ಯ ರಸ್ತೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತಹ ರಸ್ತೆ. ಈ ಭಾಗದಲ್ಲಿ ಅರ್ಧ ಬಿಬಿಎಂಪಿ ವ್ಯಾಪ್ತಿಗೆ ಬರುತ್ತೆ, ಇನ್ನರ್ಧ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುತ್ತೆ. ಸೊ ಹಾಗಾಗಿ ಈ ರೀತಿಯಾದಂತಹ ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣ ಆಗಿರುವಂತದ್ದು. ನೀವೇನೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಇದು ಕೆಲ ಹೊತ್ತಿನ ಮುಂಚೆ ಸುಮಾರು 1 ಕಿಲೋಮೀಟರ್ ವರೆಗೂ ಕೂಡ, ಈಗಲೂ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ 1-2 ಕಿಲೋಮೀಟರ್ ವರೆಗೂ ಕೂಡ ವಾಹನಗಳು ಹಾಗೆ ನಿಂತಿದೆ. ಈ JCB ಏನ್ ನೀವು ಗಮನಿಸ್ತಾ ಇದ್ರೆ, ಈ JCB ಯಾವುದೋ ಅಧಿಕಾರಿಗಳು ತಂದು ಕೆಲಸ ಮಾಡಿಸ್ತಾ ಇರುವಂತದ್ದಲ್ಲ, ಅಥವಾ ಯಾವುದೋ ಶಾಸಕರ ಟೀಮ್ ಕೂಡ ಅಲ್ಲ. ಇದು ಯಾವ JCB ಅಂತ ಕೇಳಿದ್ರೆ, ಇದೇ ರಸ್ತೆಯಲ್ಲಿ ಹೋಗ್ತಾ ಇದ್ದಂತಹ JCB ಕೂಡ ಮೂವ್ ಆಗೋಕೆ ಆಗದೇ ಇದ್ದಂತಹ ಪರಿಸ್ಥಿತಿಯಲ್ಲಿ ಇದ್ದಂತಹ ಕಾರಣ ಇಲ್ಲೇ ಸೈಡ್ ಅಲ್ಲಿ ಇದ್ದಂತಹ ಮಣ್ಣನ್ನೆಲ್ಲ JCB ತಂದು ಇಲ್ಲಿ ಸುರಿತಾ ಇರುವಂತಹ ದೃಶ್ಯಾವಳಿಯನ್ನ ನೀವು ಗಮನಿಸ್ತಾ ಇದ್ದೀರಿ. ಅಂದ್ರೆ ಹೋಗ್ತಾ ಇದ್ದಂತಹ JCBಗೆ ಜನ ರಿಕ್ವೆಸ್ಟ್ ಮಾಡಿದ್ದಕ್ಕೋಸ್ಕರ ಆ JCB ಅವರು ಯಾವುದೇ ದುಡ್ಡನ್ನು ತಗೊಳ್ಳದೆ ಆ ಒಂದು ಮಣ್ಣನ್ನು ಸುರಿತಾ ಇರುವಂತಹ ದೃಶ್ಯಾವಳಿಯನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸೊ ಸರಿಸುಮಾರು ಕಿಲೋಮೀಟರ್ ಗಟ್ಟಲೆವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗಿರುವಂತದ್ದು. ಸೊ ಇಲ್ಲಿ ಬರುವಂತಹ ಮಹಿಳೆಯರಾಗ್ಲಿ ಅಥವಾ ಬರುವಂತಹ ಸ್ಕೂಲ್ಗೆ ಕರ್ಕೊಂಡು ಹೋಗುವಂತಹ ಒಂದಷ್ಟು ಜನ ಆಗ್ಲಿ, ಅವರೆಲ್ಲರೂ ಕೂಡ ಇಲ್ಲಿ ಬಂದು ಸ್ಟಕ್ ಆಗುವಂತಹ ಪರಿಸ್ಥಿತಿ ಇದೆ. ಮಾಚವಳ್ಳಿ ಗ್ರಾಮ ಪಂಚಾಯತ್ಗೆ ಸೇರುವಂತಹ ರಸ್ತೆ ಇದು. ಪೀಣ್ಯ ಮತ್ತೆ ಗುರುಗುಂಟೆ ಪಾಳ್ಯವನ್ನ ಕನೆಕ್ಟ್ ಮಾಡುತ್ತೆ. ಪೀಣ್ಯ ಸೆಕೆಂಡ್ ಸ್ಟೇಜ್ ಮತ್ತೆ ಗುರುಗುಂಟೆ ಪಾಳ್ಯವನ್ನ ಕನೆಕ್ಟ್ ಮಾಡುವಂತಹ ರಸ್ತೆ. ಈ ಭಾಗದಲ್ಲಿ ನಿತ್ಯವೂ ಕೂಡ ಜನರಿಗೆ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ಒಂದ್ ರೀತಿಯಾಗಿ ನರಕ ದರ್ಶನವನ್ನ ಮಾಡ್ತಾ ಇರುವಂತಹ ರಸ್ತೆ ಇದು. ಸೊ ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಇದು ಮೋರೆ ನೀರು ಸರಿಯಾಗಿ ಹರಿದು ಹೋಗೋದಕ್ಕೆ ಆಗದೆ ಇರುವಂತಹ ಕಾರಣ ಈ ರೀತಿಯಾದಂತಹ ವ್ಯವಸ್ಥೆ ಆಗಿರುವಂತದ್ದು. ಅಂದ್ರೆ ಸರಿಯಾಗಿ ಮೋರೆ ನೀರು ಹರಿದು ಹೋಗೋದಕ್ಕೆ ಸೂಕ್ತವಾದಂತಹ ಜಾಗ ಇಲ್ಲದೆ ಇರೋದಕ್ಕೆ ಈ ರೀತಿಯಾಗಿ ಮಿನಿ ಹೊಳೆ ರಸ್ತೆಯಲ್ಲೇ ನಿರ್ಮಾಣ ಆಗಿರುವಂತದ್ದು. ನಾನು ಸ್ಥಳೀಯರು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟು ಟೈಮಿಂದ ಈ ರಸ್ತೆ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ, ಏನ್ ಹೇಳ್ತೀರಾ? ಮೇಡಮ್, ಇದಕ್ಕೆಲ್ಲ ಸರ್ಕಾರ ಮೊದಲನೇದಾಗಿ ಏನು ಮಣ್ಣು ತಿಂತಾ ಇದೆಯೋ ಮಣ್ಣು ತಿಂತಾ ಇದೆಯೋ ಇಂಥದ್ದೆಲ್ಲ ಜನಗಳಿಗೆ ತೊಂದರೆ ಕೊಟ್ಕೊಂಡು ಇಷ್ಟೊಂದೆಲ್ಲ ನೋವು ಕೊಡೋಕೆ ಹೋಗ್ಬಾರ್ದು. ಅಲ್ಲ, ಸರ್ಕಾರಕ್ಕೆ ಓಟ್ಗಳು ಹಾಕ್ಕೊಂಡು ನಾವು ಸರ್ಕಾರ ತಗೊಂಡು ನಿಲ್ಸೀವಿ. ಈ 2000 ಯೋಜನೆ ಫ್ರೀ ಯೋಜನೆ ಕೊಡ್ತಾರಲ್ಲ, ಅದನ್ನೆಲ್ಲ ಬಿಟ್ಬಿಟ್ಟು ಜನಗಳಿಗೆ ಒಳ್ಳೇದಾಗುವಂಥ ಕೆಲಸಗಳು ಮಾಡಲಿ ಅಂತ ನಾನು ಪ್ರದೀಪ್ ನಾಯಕ್ ಅಂತೇಳಿ ಕರ್ನಾಟಕ ಕಾರ್ಮಿಕರ ವೇದಿಕೆ ರಾಜ್ಯಾಧ್ಯಕ್ಷರಾಗಿ ನಾನು ಸೋಷಲ್ ಸರ್ವಿಸಲ್ಲಿ ನಾನು ಮಾಡ್ತಾ ಇದ್ದೀನಿ ಮೇಡಮ್. ನಾನು ಇದು ಇಲ್ಲಿರುವಂತಹ ಜನರು ಕೂಡ ಹೇಳ್ತಾ ಇರುವಂತಹ ಮಾತು. ಇಡೀ ರಸ್ತೆ ಸುಮಾರು 2-3 ಕಿಲೋಮೀಟರ್ ವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗಿರುವಂತಹ ಚಿತ್ರಣ ಈ ಭಾಗದಲ್ಲಿ ಕಾಣಸಿಗ್ತಾ ಇರುವಂತದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.